ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೇಳ್ತಿರುವಂತದ್ದು, ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಬಹುದು ಎಷ್ಟು ಕಮೆಂಟ್ಸ್ ಬಂದಿದಾವೆ ಅಂತ. ಅಂದ್ರೆ ನಮ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗ್ತಿಲ್ಲ, ಸರ್ವರ್ ಇಶ್ಯೂ ಆದ್ರೆ ಬರ್ತಿದೆ, ಇದ್ರ ಬಗ್ಗೆ ಮಾತನಾಡಿ, ಏನ್ ಅಪ್ಡೇಟ್ ಇದೆ ಏನು ಅಂತ ತಿಳಿಸ್ಕೊಡಿ, ನಮ್ಗೆ ಏನಾದ್ರೂ ಆಪ್ಷನ್ ಎಂಟ್ರಿ ಡೇಟಾನ ಎಕ್ಸ್ಟೆಂಡ್ ಮಾಡ್ತಾರಾ ಏನು ಅಂತ ಕೇಳ್ತಿದ್ದಾರೆ. ಸೊ ಎಲ್ಲಾದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಜೊತೆಗೆ ಇಲ್ಲಿ ನೀವು ಕೇಳ್ತಿರುವಂತದ್ದು, ನಾನು ಫೀಸ್ ಪೇ ಮಾಡಿದೀನಿ ಆದ್ರೂ ಮತ್ತೆ ಪೇ ಮಾಡೋದಕ್ಕೆ ತೋರಿಸ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ. ಜೊತೆಗೆ ಅಪ್ಡೇಟೆಡ್ ವೆರಿಫಿಕೇಶನ್ ಸ್ಲಿಪ್ ಇನ್ನು ಯಾವಾಗ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಎಲ್ಲಾದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗುತ್ತಾ. ನಿಮ್ಗೆ ವಿಡಿಯೋ ಲೆಂತಿ ಆದ್ರೂ ವಿಡಿಯೋ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಪಟ್ ಅಂತ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂತಂದ್ರೆ ಎಲ್ಲಾ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಜೊತೆಗೆ ಇಂಪಾರ್ಟೆಂಟ್ ಆಗಿ ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ನೋಡಿ, ಆಪ್ಷನ್ ಎಂಟ್ರಿ ಲಿಂಕ್ ಈಗಾಗಲೇ ಆಕ್ಟಿವೇಟ್ ಆಯ್ತು. ನೀವೆಲ್ಲಾನು ಲಾಗಿನ್ ಆಗಿದ್ರೆ, ಸ್ಟೂಡೆಂಟ್ಸ್ ಫೀಸ್ ಅನ್ನು ಪೇ ಮಾಡಿದ್ರೆ, ಬಟ್ ನೀವು ಎಲ್ರಿಗೂ ಸರ್ವರ್ ಇಶ್ಯೂ ಅಂತ ಬರ್ತಿದೆ. ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಾದ್ರೆ ಆಗ್ತಿಲ್ಲ. ಸೊ ನೀವು ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. KE ಕಡೆಯಿಂದನೇ ಒಂದು ಕ್ಲಿಯರ್ ಆಗಿ ಒಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. UGCET 2025 ಅಲ್ಲಿ ನೋಡಿ, UGCET 2025 ಆಪ್ಷನ್ ಎಂಟ್ರಿ ಪೋರ್ಟಲ್ ಈಸ್ ಅಂಡರ್ ಮೈಂಟೆನೆನ್ಸ್, ಪ್ಲೀಸ್ ಟ್ರೈ ಅಗೈನ್ ಆಫ್ಟರ್ 2 PM ಅಂತ ಇದೆ. ಓಕೆನಾ. ಸೊ ಇವತ್ತು ಮಧ್ಯಾಹ್ನದ 2 ಗಂಟೆ ಮೇಲೆ ಟ್ರೈ ಮಾಡಿ ಅಂತ ಹೇಳಿ ಕೊಟ್ಟಿರುವಂತದ್ದು. ಈಗಾಗಲೇ ಟೈಮ್ ಆಗಿದೆ. ಈಗ ಹೋಗಿ ಒನ್ಸ್ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟ್ರೈ ಮಾಡಿ, ಅದಾದ್ಮೇಲೆ ಬಂದು ಇವತ್ತಿನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಈಗ ಆಪ್ಷನ್ ಎಂಟ್ರಿ ಲಿಂಕ್ ಏನಿತ್ತು, ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಈಗ ಅಂಡರ್ ಪ್ರೊಸೆಸ್ ಅಲ್ಲಿ ಇತ್ತು, ಅಂಡರ್ ಮೈಂಟೆನೆನ್ಸ್ ಅಲ್ಲಾದ್ರೆ ಇತ್ತು. ಹಾಗಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಿಲ್ಲ. ಜೊತೆಗೆ ಅದೇ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಫೀಸ್ ಅನ್ನ ಪೇ ಮಾಡಿದಿರಾ. ಹಾಗಾಗಿ ನೀವು ಫೀಸ್ ಪೇ ಮಾಡಿದ್ರು ಮತ್ತೆ ನಿಮ್ಗೆ ಫೀಸ್ ಪೇ ಮಾಡೋದಕ್ಕೆ ತೋರಿಸಿದೆ. ತುಂಬಾ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಜೊತೆಗೆ ನೀವು ಈಗಾಗಲೇ ಫೀಸ್ ಅನ್ನ ಪೇ ಮಾಡಿದ್ರೆ ಮತ್ತೆ ಪೇ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಬಂದ್ಬಿಟ್ಟು ಅಂಡರ್ ಮೈಂಟೆನೆನ್ಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು KE ಕಡೆಯಿಂದಾನೇ ಕ್ಲಿಯರ್ ಆಗಿ ಒಂದು ಸ್ಪಷ್ಟನೆ ಕೊಟ್ಟಿದಾರಲ್ವಾ. ಹಾಗಾಗಿ ಅದೆಲ್ಲಾನು ಸರಿ ಹೋಗುತ್ತೆ. ಸೊ ಸ್ಟೂಡೆಂಟ್ಸ್ ಸ್ವಲ್ಪ ವೆಯ್ಟ್ ಮಾಡಬೇಕು. ಜೊತೆಗೆ ಈಗ ಹೋಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ವರ್ಕ್ ಆಗ್ತಿದೆಯಂತೆ, ಹೋಗಿ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಹೀಗಾಗಿದ್ರೆ ಏನಾದ್ರೂ ಆಪ್ಷನ್ ಎಂಟ್ರಿ ಡೇಟಾನ ಎಕ್ಸ್ಟೆಂಡ್ ಮಾಡ್ತಾರ ಅಂತ ನೀವು ಕೇಳ್ತಿದ್ರ. ಮೊದಲಿಗೆ ನೋಡಿ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿರುವಂತದ್ದು 15ನೇ ತಾರೀಕು ರಾತ್ರಿ 11:59 ಒಂದು ಟೈಮ್ ಅನ್ನ ಕೊಟ್ಟಿದಾರಲ್ವಾ. ಇದನ್ನೇನಾದ್ರೂ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರ ಅಂತ ಅಂದ್ರೆ ಚಾನ್ಸಸ್ ಆದ್ರೆ ಇದಾವೆ. ಬಟ್ ನಿಮ್ಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತಂದ್ರೆ KE ಕಡೆಯಿಂದನೇ ಒಂದು ನೋಟಿಫಿಕೇಶನ್ ಬರಬೇಕು. ಯಾಕಂತ ಅಂದ್ರೆ ಈಗ ಒಂದು 2 ಡೇಸ್ ಇಂದ ಆಪ್ಷನ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಆಗಿದ್ರು ವರ್ಕ್ ಆಗ್ತಿರ್ಲಿಲ್ಲ. ಈಗ ನಿಮ್ಗೆ ಮೈಂಟೆನೆನ್ಸ್ ಅಲ್ಲಿ ಇದ್ದು ಇದನ್ನ ಈಗ ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಈಗ ಮತ್ತೆ ಅವ್ರೇನಾದ್ರೂ ಎಕ್ಸ್ಟೆಂಡ್ ಮಾಡಿದ್ರು ಮಾಡಬಹುದು, ಚಾನ್ಸಸ್ ಆದ್ರೆ ಇದಾವೆ ಎಕ್ಸ್ಟೆಂಡ್ ಮಾಡೋದಕ್ಕೆ. ಬಟ್ ನಾನ್ ಸ್ಟೂಡೆಂಟ್ಸ್ ಅಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ಅವ್ರು ಎಕ್ಸ್ಟೆಂಡ್ ಮಾಡೋದಕ್ಕೆ ಯಾರು ವೇಟ್ ಮಾಡೋದಕ್ಕೆ ಹೋಗಬೇಡಿ. 15ನೇ ತಾರೀಕುವರೆಗೂ ಟೈಮ್ ಇದೆ. ನಿಮ್ಗೆ ಇನ್ನೂ 4 ದಿನಗಳ ಕಾಲಾವಕಾಶ ಇದೆ. ಎಷ್ಟು ಕಾಲೇಜಸ್ ಬೇಕೋ ಅಷ್ಟು ಕಾಲೇಜಸ್, ಎಷ್ಟು ಕೋರ್ಸಸ್ ಬೇಕೋ ಅಷ್ಟು ಕೋರ್ಸಸ್ ನ ಆಡ್ ಮಾಡ್ಕೊಳ್ಳಿ. ಫಸ್ಟ್ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ, ಆಪ್ಷನ್ ಎಂಟ್ರಿ ವರ್ಕ್ ಆಗ್ತಿದೆಯಾ ಇಲ್ವಾ ಕರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ನೋಡಿ. ಆಗ ನಿಮ್ಗೊಂದು ಕನ್ಫರ್ಮೇಶನ್ ಆದ್ರೆ ಆಗುತ್ತೆ. ಎಲ್ಲಾ ಕಾಲೇಜಸ್ ನ ಆಡ್ ಮಾಡ್ಕೊಂಡಿದ್ದ ಆದ್ಮೇಲೆ ಒಂದು 3 ಡೇಸ್ ಆಗಿದ್ದಾದ್ಮೇಲೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತಲ್ವಾ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆನೂ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಯಾಕಂತಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಜಸ್ಟ್ ನಿಮ್ಗೆ ಈಗ ಮಾಡಿರುವಂತಹ ಆಪ್ಷನ್ ಎಂಟ್ರಿಗೆ ಇಂತಹ ಕಾಲೇಜಲ್ಲಿ ಇಂತಹ ಸೀಟ್ ಅಲಾಟ್ ಆಗ್ಬೋದು ಅಂತ ಅಷ್ಟೇನಾ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಏನೊಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ, ಅದು ಬಂದ್ಬಿಟ್ಟು ನಿಮ್ಗೆ ತುಂಬಾ ಮ್ಯಾಟರ್ ಆಗುವಂತದ್ದು. ಅದು ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಈಗ ಆಪ್ಷನ್ ಎಂಟ್ರಿ ಲಿಂಕ್ ತುಂಬಾ ಜನ ಸ್ಟೂಡೆಂಟ್ಸ್ ಎಷ್ಟು ನೋಡಿ, ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡೋದಾದ್ರೆ ಎಷ್ಟು ಕಮೆಂಟ್ಸ್ ಬಂದಿತ್ತು ಅಂತ ಅಂದ್ರೆ, ಆಪ್ಷನ್ ಎಂಟ್ರಿ ಲಿಂಕ್ ವರ್ಕ್ ಆಗ್ತಾ ಇಲ್ಲ, ಸರ್ವರ್ ಪ್ರಾಬ್ಲಮ್, ವೆಬ್ಸೈಟ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ರೆ. ಹೌದು, ಇದ್ರ ಬಗ್ಗೆ KE ಕಡೆಯಿಂದಾನೆ ಒಂದು ಕ್ಲಿಯರ್ ಆಗಿ ಒಂದು ಸ್ಪಷ್ಟನೆ ಬಂದಿದೆ. ನೀವು ಅಬ್ಸರ್ವ್ ಮಾಡಿ, UGCET 2025 ಆಪ್ಷನ್ ಎಂಟ್ರಿ ಪೋರ್ಟಲ್ ಈಸ್ ಅಂಡರ್ ಮೈಂಟೆನೆನ್ಸ್, ಪ್ಲೀಸ್ ಟ್ರೈ ಅಗೈನ್ ಆಫ್ಟರ್ 2 PM ಅಂತ ಇದೆ. ಓಕೆನಾ. ಇದೊಂದನ್ನ ನೋಡ್ಕೊಳ್ಳಿ. ಜೊತೆಗೆ ಫೀಸ್ ಪೇ ಮಾಡಿದ್ರು ಮತ್ತೆ ತೋರಿಸ್ತಿದೆ ಅಂತ ಹೇಳ್ತಿದ್ರಿ, ಇಲ್ಲ ಫೀಸ್ ಪೇಮೆಂಟ್ ಡೀಟೇಲ್ಸ್ ತೋರಿಸಿಲ್ಲ ಅಂತಿದ್ರಲ್ವಾ, ಅದನ್ನು ಕರೆಕ್ಟ್ ಮಾಡ್ತಾರೆ. ಸೊ ವೆಯ್ಟ್ ಮಾಡಿ, ಯಾರು ತುಂಬಾ ಗಾಬರಿ ಪಡೋದಕ್ಕೆ ಹೋಗ್ಬೇಡಿ. ಇವತ್ತಿಲ್ಲ ಅಂದ್ರೇನು ನಾಳೆ ಆದ್ರೂ ನೀವು ಆಪ್ಷನ್ ಎಂಟ್ರಿಯನ್ನ ನೀಟಾಗಿ ಮಾಡ್ಕೋಬಹುದು. ನನಗೆ ಗೊತ್ತಿರೋ ಪ್ರಕಾರ, ನನ್ನ ಒಂದು ಗೆಸ್ ಪ್ರಕಾರ ಹೇಳ್ತಿದ್ದೀನಿ, ಆಪ್ಷನ್ ಎಂಟ್ರಿ ಲಿಂಕ್ ಏನಿದೆ, ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಎಕ್ಸ್ಟೆಂಡ್ ಮಾಡುವಂತಹ ಚಾನ್ಸಸ್ ಆದ್ರೆ ಇದಾವೆ. ಓಕೆನಾ. ಮತ್ತೆ 100% ಅಂತ ಹೇಳ್ಬಿಟ್ಟು ಯಾರು ಆಪ್ಷನ್ ಎಂಟ್ರಿ ಮಾಡದೇ ಇರಬೇಡಿ. ನಿಮ್ಮ ಆಪ್ಷನ್ ಎಂಟ್ರಿ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಚಾನ್ಸಸ್ ಆದ್ರೆ ಇದಾವೆ. ಯಾಕಂತಂದ್ರೆ 2 ಡೇಸ್ ಇಂದ ಆಪ್ಷನ್ ಎಂಟ್ರಿ ಲಿಂಕ್ ಕರೆಕ್ಟ್ ಆಗಿ ವರ್ಕ್ ಆಗಿಲ್ಲ, ಆ ಒಂದು ರೀಸನ್ ಇಂದ. ಜೊತೆಗೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಅಪ್ಡೇಟೆಡ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೇಳ್ತಿದ್ದಾರೆ. ಈಗ ಮೊನ್ನೆ ಯಾರಾದ್ರೂ ಚೇಂಜಸ್ ಮಾಡ್ಕೊಂಡ್ರು ಅಂತ ಸ್ಟೂಡೆಂಟ್ಸ್ ನೋಡಿ, ಇದನ್ನು ಈ ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಇನ್ನೂ ಅಪ್ಡೇಟ್ ಆಗಿಲ್ಲ ವೆರಿಫಿಕೇಶನ್ ಸ್ಲಿಪ್. ಇದ್ರ ಬಗ್ಗೆನೂ KE ಕಡೆಯಿಂದಾನೆ ಆದಷ್ಟು ಬೇಗ ಸ್ಪಷ್ಟನೆ ಬರುತ್ತೆ. ನೀವೇನ್ ಮಾಡ್ತೀರಾ ಅಂತಂದ್ರೆ, ಒನ್ಸ್ ಹೋಗಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾಗ ಅಪ್ಡೇಟೆಡ್ ವೆರಿಫಿಕೇಶನ್ ಸ್ಲಿಪ್ ಬಂತು ಅಂತಂದ್ರೆ ಅದನ್ನ ಪ್ರಿಂಟ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಮುಂದಿನ ದಿನಗಳಲ್ಲಿ ನಾಳೆನೋ ಇಲ್ಲ ಅಂತಂದ್ರೆ ಸ್ವಲ್ಪ ಬಿಟ್ಕೊಂಡು ಟ್ರೈ ಮಾಡಿದಾಗ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಅಪ್ಡೇಟ್ ಆಗಿರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿರುತ್ತೆ. ಜೊತೆಗೆ ನೋಡಿ, ಕೌನ್ಸಿಲಿಂಗ್ ಅಲ್ಲಿ ನೀವು ಮಾಡುವಂತಹ ಆಪ್ಷನ್ ಎಂಟ್ರಿ, ನೀವು ಕೊಡುವಂತಹ ಪ್ರಿಯಾರಿಟಿ ನಂಬರ್ಸ್, ಯಾವ ರೀತಿ ಪ್ರಿಯಾರಿಟಿ ನಂಬರ್ಸ್ ಅನ್ನ ಕೊಡ್ತೀರಾ, ಯಾವ ರೀತಿ ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ, ಯಾವ ರೀತಿ ಕಾಲೇಜನ್ನ ಪಿಕ್ ಮಾಡ್ತೀರಾ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಯಾವೆಲ್ಲ ಕೋರ್ಸಸ್ ಅನ್ನ ಆಡ್ ಮಾಡಬೇಕು, ಯಾವೆಲ್ಲ ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒನ್ಸ್ ಗಮನ ಇಟ್ಟು ನೀಟಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ಆಪ್ಷನ್ ಎಂಟ್ರಿ ರಿಲೇಟೆಡ್, ಕೌನ್ಸಿಲಿಂಗ್ ರಿಲೇಟೆಡ್ ಯಾವ್ದರ ರಿಲೇಟೆಡ್ ನಿಮ್ಗೆ ಅಪ್ಡೇಟ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಹೆಚ್ಚು ಕಮೆಂಟ್ಸ್ ಯಾವ ಟಾಪಿಕ್ ರಿಲೇಟೆಡ್ ಬಂದಿರುತ್ತೋ ಆ ಒಂದು ಟಾಪಿಕ್ ಮೇಲೆ ನಾನು ನಿಮ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಆ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್
ಆದ್ರೆ ಆಗಿರುತ್ತಾ. ನೀವು ಈಗ ಫಸ್ಟ್ ರೌಂಡ್ ಜಸ್ಟ್ ಸ್ಟಾರ್ಟ್ ಆಗಿರುವಂತದ್ದು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಜೊತೆಗೆ ನೀವು ಆಫ್ಟರ್ ಕಾಲೇಜಸ್ ಜಾಯ್ನ್ ಆದ್ಮೇಲೆ ಸ್ಕಾಲರ್ಶಿಪ್ಸ್ ಅಪ್ಲೈ ಮಾಡೋದು, ಇಷ್ಟರಲ್ಲೂ ನಾನು ಖಂಡಿತವಾಗ್ಲೂ ಹೆಲ್ಪ್ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.